ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ದಿನಾಂಕ 17/9/2025ನೇ ಬುಧವಾರ ಸುಗ್ಗಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು, ನಿರ್ದೇಶಕರು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ, ಬೆಂಗಳೂರು ಉತ್ತರ ಶಿಬಿರ ಮತ್ತು ಶ್ರೀ ಎಸ್.ಆರ್. ಶ್ರೀನಿವಾಸ್ ಮೂರ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಏರ್ಪಡಿಸಲಾಗಿತ್ತು. ಅತಿಥಿಗಳಾಗಿ ಶ್ರೀ ಪ್ರಸನ್ನಕುಮಾರ್ ವಿಪಿ ಉಪ ವ್ಯವಸ್ಥಾಪಕರು, ಶ್ರೀಮತಿ ಪಾರ್ವತಮ್ಮ ಉಪಾಧ್ಯಕ್ಷರು, ಸುಗ್ಗಟ್ಟ ಹಾಲು ಉತ್ಪಾದಕರ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಸುಗ್ಗಟ್ಟ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಸಹಕಾರದಿಂದ ನಾನು ಬೊಮ್ಮಲ್ ಡೈರಿಗೆ ಹೋದೆ, ಬೆಂಗಳೂರು ಡೈರಿಗೆ ಹೋದ್ಮೇಲೆ ಅನೇಕ ಸವಾಲುಗಳು ಕೂಡ ಇತ್ತು. ನೀವೆಲ್ಲ ಅನ್ಕೊಂಡಿರ್ತೀರಿ ಬರೀ ಇಲ್ಲೇ ನಿಮ್ಮೂರು ಡೈರಿ ನೋಡ್ಕೊಂಡು ನಮ್ಮ ಡೈರಿ ಇಷ್ಟೇ ಅಂತ ಅನ್ಕೊಂಡಿರ್ತೀರಿ ನೀವು. ಬಟ್ ಅದು ಹೊರಗಡೆ ಕೂಡ ಇದೆ. ನಿಮ್ಮ ಆಸ್ತಿ 2,500 ಕೋಟಿ ರೂಪಾಯಿ ಅಲ್ಲಿ ನಿಮ್ಮ ಆಸ್ತಿ ಇದೆ. ಸುಗ್ಗಟ್ಟ ಹಾಲು ಉತ್ಪಾದಕ ಸಹಕಾರಿ ಸಂಘದಲ್ಲಿ ವಾರ್ಷಿಕ ಸಭೆಯನ್ನು ಏರ್ಪಡಿಸಿದರು. ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ್ರು. ನನಗೆ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಒಂದು ಡಿಮಾಂಡನ್ನು ಕಳಿಸಿದರು. ನಮ್ಮದು ಸಂಸ್ಥೆ ಇದು, ರೈತರ ಸಂಸ್ಥೆ ಇದು, ನಮ್ಮ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕು, ನೀವು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ಡೈರಿಯಲ್ಲಿ ಅಂತಕ್ಕಂಥ ಡಿಮಾಂಡನ್ನು ಇಟ್ಟಿದ್ರು. ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು. ಅವರೇನು ಡಿಮಾಂಡನ್ನು ಇಟ್ಟಿದ್ರು ಅದನ್ನು ಲಾಸ್ಟ್ 6ನೇ ತಾರೀಕು GBM ಇತ್ತು. GBMಲ್ಲಿ ನಾವು 30% ರೈತರು ಹಾಲಾಗ್ತಕ್ಕಂಥ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕು ಅಂತ ಅಮೆಂಡ್ಮೆಂಟನ್ನು ಮಾಡಿದ್ದೀವಿ. ಇಡೀ ಎಲ್ಲ ಕಮಿಟಿ, ಬೆಂಗಳೂರು ಡೈರಿ ಹಾಲು ಒಕ್ಕೂಟದ ಎಲ್ಲ ಸದಸ್ಯರುಗಳು ಕೂಡ ಅಧ್ಯಕ್ಷ ಆದಿಯಾಗಿ ಸೇರಿ ಅಮೆಂಡ್ಮೆಂಟನ್ನು ಮಾಡಿದ್ದೀವಿ. ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಇವತ್ತು ಅನ್ನೋ ಸಂತೋಷ ನನಗಿದೆ. ಮತ್ತು ಇನ್ನೊಂದು ಡಿಮಾಂಡನ್ನು ಇಟ್ಟಿದ್ರು, ಲೋನ್ ಬೇಕು, ಮ್ಯಾಟ್ ಬೇಕು, ಮಿಲ್ಕ್ ಮಿಷಿನ್ ಬೇಕು, ಫ್ಯಾಟ್ ಇದೇನು ಬಿಲ್ಡಿಂಗ್ ಮೇಲೆ ಕಟ್ಟಲಿಕ್ಕೆ ಅಂತಕ್ಕಂಥ ಮಾತನ್ನು ಕೂಡ ಕೇಳಿದ್ರು. ಎಲ್ಲವೂ ಕೂಡ 15 ದಿನದೊಳಗಡೆ ಕೊಡ್ತೀವಿ. 40,000 ಮ್ಯಾಟನ್ನು ತರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಇಮಿಡಿಯೇಟಾಗಿ 15 ದಿನದಿಂದ ಕೊಡ್ತೀವಿ. ಮಿಲ್ಕ್ ಮಿಷಿನ್ ಕೂಡ ತರಿಸ್ತಾ ಇದ್ದೀವಿ. ಚಾಪ್ ಕಟ್ರು ಕೂಡ ಕೊಡ್ತಾ ಇದ್ದೀವಿ. ಲೋನ್ ಕೂಡ ಈಗಾಗಲೇ ಮಾತುಕತೆ ಮಾಡಿದ್ವಿ BDCC ಬ್ಯಾಂಕಲ್ಲಿ, ಅದು ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಬಂದಾಗ ಹೊಸ ಡಿಮಾಂಡ್ ಇಟ್ಟಿದ್ದಾರೆ ಡೈರಿ ಮೇಲೆ ಕಟ್ಟಲಿಕ್ಕೆ ಅಂತ. 3.5 ಲಕ್ಷನ ನನ್ನ ಏನು ನಿರ್ದೇಶಕರ ಹಣದಲ್ಲಿ 3.5 ಲಕ್ಷ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.